ಇನ್ನು ಕನ್ನಡದ ಖ್ಯಾತ ನಟಿಯಾದಂಥ ಇದೀಗ ಕೊನೆ ಸೆಳೆದಿದ್ದಾರೆ ಮಾಹಿತಿ ಬರ್ತಿರೋದು. ಅವರು ಸದ್ಯ ಮನೆಯವ್ರ ಜೊತೆ ಜಗಳ ಆಡಿಕೊಂಡು ಮಧ್ಯಾಹ್ನವೇ ಈಗ ರೇಣು ಬೇರೆಂಥ ಸ್ಥಿತಿಯ ಪತ್ತೆಯಾಗಿದ್ದಾರೆ ಎಂದು ಗೊತ್ತಾಗ್ತಿರೋದು. ಹಾಗಾದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಏನೋ ಕನ್ನಡ ಸೀರಿಯಲ್ಗಳಾದಂಥ ಗೀತಾ ಇರ್ಬೋದು, ಚಾರುಣದಾಸ್ ಇರ್ಬೋದು, ನೀನಾದಿನ ಇರ್ಬೋದು, ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇತ್ತೀಚೆಗೆ ಮುಗಿದಂಥ ಭಾರ್ಗವಿ LLB ಸೀರಿಯಲ್ ಕೂಡ ಇವರು ಅಭಿನಯ ಮಾಡಿದರು, ಪ್ರಮುಖವಾದ ಪಾತ್ರಗಳನ್ನು ನಿಭಾಯಿಸ್ತಿದ್ದರು. ಇಂಥ ಅತಿ ದೊಡ್ಡ ಕಲಾವಿದರಾದಂಥ ನಟಿ ನಂದಿನಿ ಅವರು ಇದೀಗ ನಿಧನರಾಗಿದ್ದಾರೆ, ಅಂದರೆ ವಿಧಿವಶರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಆತ್ಮಹತ್ಯೆ ಶರಣಾಗಿರೋದು ಯಾಕಪ್ಪ ಅಂತಂದರೆ ಅವರು ತಮಿಳು ಸೀರಿಯಲ್ನಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿದರು. ಈ ಇತ್ತೀಚೆಗೆ ಅವ್ರ ತಂದೆ ಕೂಡ ತೀರಿ ಹೋದರು. ಇನ್ನು ತಂದೆಯ ಕೆಲಸವನ್ನು ನೀನು ತೆಗೆದುಕೊಳ್ಬೇಕು. ಅವ್ರ ತಂದೆ ಸರ್ಕಾರಿ ಶಿಕ್ಷಕರಾಗಿದ್ದರಂತೆ. ಇನ್ನು ತಂದೆ ಕೆಲಸ ನೀನು ಮಾಡಲೇಬೇಕು ಅಂತ ಅವ್ರ ಕುಟುಂಬದವರೆಲ್ಲ ಒತ್ತಡ ಇರೋದ್ರಂತೆ. ಹಾಗಾಗಿ ಅವ್ರ ತಾಯಿ ಹೇಳಿದ್ದಕ್ಕೆ ಇನ್ನು ನಾನು ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಎಷ್ಟೇ ಕೇಳಿಕೊಂಡ್ರು ಕೂಡ ಅವ್ರು ಒಪ್ಪಲಿಲ್ವಂತೆ. ಏನೋ ಸಿನಿಮಾ ರಂಗನೇ ನನ್ನ ಜೀವನ ಅಂತ ಎಂದುಕೊಂಡಿದ್ದಂಥ ನಂದಿನಿಯವರು ದುಡುಕಿನ ನಿರ್ಧಾರವನ್ನು ಮಾಡಿದರೆ ಮಾತುಕತೆಯಲ್ಲೇ ಮುಗಿಸ್ಕೋಬೋದಿತ್ತು. ಆದರೆ ಅವರು ಸಂಭಾಳಿಸಲು ಸಾಧ್ಯವಾಗದೆ ಸದ್ಯ ಇಂಥ ದುಡುಕಿನ ನಿರ್ಧಾರವನ್ನು ಮಾಡಿ ನಂದಿನಿಯವರು ಇದೀಗ ಮನೇಲಿ ಯಾರಿಲ್ಲದಂಥ ವೇಳೆಯಲ್ಲಿ ನೆನವಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸದ್ಯ ಅವರ ಇದನ್ನು ನೋಡಿ ಆಘಾತಗೊಳಗಾಗಿದೆ.